ವೆಲ್ಕಮ್ ಟು ಲಕ್ಷ್ಮಿ ಯುಡೋಪೀಡಿಯಾ. ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ಜಾಸ್ತಿ ಎಣ್ಣೆ ಬಳಸದೆ ಪೂರಿ ಮಾಡಬೇಕಾ? ಹಾಗಾದರೆ ಗೋಧಿ ಹಿಟ್ಟಿಗೆ ಇದೊಂದು ವಸ್ತು ಸೇರಿಸಿ ಸಾಕು. ಏನು ಅಂತ ತಿಳಿಯೋಣ ಬನ್ನಿ. ಪೂರಿ ಅಂದರೆ ಇಷ್ಟ, ಆದರೆ ಎಣ್ಣೆ ತುಂಬ ಬಳಸಬೇಕಾಗುತ್ತೆ ಅನ್ನೋದು ಹಲವರ ಕಂಪ್ಲೇಂಟ್. ಆದರೆ ಎಣ್ಣೆ ಜಾಸ್ತಿ ಬಳಸದೆ ಪೂರಿ ಮಾಡಬಹುದು ಅನ್ನೋದು ನಿಮಗೆ ಗೊತ್ತಾ? ಗೊತ್ತಿಲ್ಲದಿದ್ದರೆ ನಿಮಗಾಗಿ ಇದೆ ಈ ಟಿಪ್ಸ್. ಪೂರಿ ಯಾರಿಗೆ ಇಷ್ಟವಿಲ್ಲ ಹೇಳಿ? ಪೂರಿ ಕರಿ ಉಪಹಾರಕ್ಕೆ ಉತ್ತಮ ತಿಂಡಿಯಾಗಿದೆ. ಆದರೂ ಪೂರಿ ತಯಾರಿಸುವಾಗ ಹಿಟ್ಟನ್ನು ಸರಿಯಾಗಿ ಕಲಸದೇ ಇದ್ದರೆ ಅವು ಹೆಚ್ಚು ಎಣ್ಣೆಯನ್ನು ಹೀರಿಕೊಳ್ಳುತ್ತವೆ. ಜೊತೆಗೆ ಪೂರಿ ಉಬ್ಬುವ ಬದಲು ಗಟ್ಟಿಯಾಗುತ್ತವೆ. ಆದರೆ ನೀವು ಈ ಸಣ್ಣ ಸಲಹೆಯನ್ನು ಅನುಸರಿಸಿದರೆ ನಿಮ್ಮ ಪೂರಿ ಯಾವುದೇ ಎಣ್ಣೆಯನ್ನು ಹೀರಿಕೊಳ್ಳದೆ ಬಲೂನಿನಂತೆ ಸಂಪೂರ್ಣವಾಗಿ ಉಬ್ಬುತ್ತದೆ. ಎಣ್ಣೆ ಹೀರಿಕೊಳ್ಳದಿರುವ ರಹಸ್ಯ ಇಲ್ಲಿದೆ. ನಿಮ್ಮ ಪೂರಿ ಹಿಟ್ಟಿಗೆ ಸೇರಿಸಬೇಕಾದ ವಿಶೇಷ ಪದಾರ್ಥವೆಂದರೆ ಸ್ವಲ್ಪ ಅಕ್ಕಿ ಹಿಟ್ಟು. ಹೌದು, ಈ ವಿಚಾರ ನಿಜ. ಸಾಮಾನ್ಯವಾಗಿ ಪೂರಿ ಹಿಟ್ಟನ್ನು ಕೇವಲ ಗೋಧಿ ಹಿಟ್ಟಿನೊಂದಿಗೆ ತಯಾರಿಸಲಾಗುತ್ತದೆ. ಇದಲ್ಲದೆ ಗೋಧಿ ಹಿಟ್ಟನ್ನು ಬೆರೆಸುವಾಗ ಸುಮಾರು 1 ಕಪ್ ಹಿಟ್ಟಿಗೆ 1 ಅಥವಾ 2 ಚಮಚ ಅಕ್ಕಿ ಹಿಟ್ಟನ್ನು ಸೇರಿಸುವುದರಿಂದ ಅದ್ಭುತ ವ್ಯತ್ಯಾಸವಾಗುತ್ತದೆ. ಅಕ್ಕಿ ಹಿಟ್ಟು ಸೇರಿಸುವುದರಿಂದಾಗುವ ಪ್ರಯೋಜನಗಳು ಏನು ಗೊತ್ತಾ? ಅಕ್ಕಿ ಹಿಟ್ಟು ಎಣ್ಣೆ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತದೆ. ಅಕ್ಕಿ ಹಿಟ್ಟು ಸೇರಿಸಿದ್ರೆ ಅದು ಗೋಧಿ ಹಿಟ್ಟಿನಲ್ಲಿ ಹೆಚ್ಚುವರಿ ಗ್ಲುಟನ್ ರೂಪುಗೊಳ್ಳುವುದನ್ನು ತಡೆಯುತ್ತದೆ. ಇದು ಹಿಟ್ಟಿನ ಸ್ಥಿತಿಸ್ಥಾಪಕತ್ವವನ್ನು ಕಡಿಮೆ ಮಾಡುತ್ತದೆ. ಹೀಗಾದಾಗ ಪೂರಿ ಮಾಡಿದಾಗ ಪೂರಿಗಳು ಕಡಿಮೆ ಎಣ್ಣೆಯನ್ನು ಹೀರಿಕೊಳ್ಳುತ್ತವೆ. ಅಕ್ಕಿ ಹಿಟ್ಟು ಪೂರಿಗೆ ಅದ್ಭುತವಾದ ವಿನ್ಯಾಸವನ್ನು ನೀಡುತ್ತದೆ. ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದು ಬಿಸಿಯಾಗುತ್ತದೆ ಮತ್ತು ಪ್ರತಿ ಪೂರಿ ಸಮವಾಗಿ ಉಬ್ಬುತ್ತದೆ ಮತ್ತು ತಣ್ಣಗಾದ ನಂತರವೂ ಮೃದುವಾಗಿರುತ್ತದೆ. ಈ ಹಿಟ್ಟನ್ನು ಸೇರಿಸುವುದರಿಂದ ಪೂರಿಗಳು ಸ್ವಲ್ಪ ಗರಿಗರಿಯಾಗುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.